ಎರಡು ಸಭೆ ಮುಗಿಸಿದ್ದೀವಿ. ಈಗ ಮೂರನೇ ಸಭೆ ನಡೀತಾ ಇದೆ. ಸುಮಾರು 160 ಜನ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಎಲ್ಲ ಕೋಆರ್ಡಿನೇಟರ್ಸು, ಬ್ಲಾಕ್ ಪ್ರೆಸಿಡೆಂಟ್ಸು, KPCC ಪದಾಧಿಕಾರಿಗಳು, ಚೇರ್ಮನ್ಗಳು ಒಂದು ಸಭೆ, MLA, MLC ಮತ್ತು ಪಾರ್ಲಿಮೆಂಟಲ್ಲಿ ಡಿಫೀಟ್ ಕ್ಯಾಂಡಿಡೇಟು ಅವ್ರದ್ದೊಂದು ಸಭೆ. ಅವರೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹಚ್ಚಿದ್ದೇವೆ. ಯಾವ ರೀತಿ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಮಾತಾಡಿಸ್ಬೇಕು, ಯಾವ ರೀತಿ ಬೂತ್ನ ಜವಾಬ್ದಾರಿ ತಗೋಬೇಕು ಅಂಥೇಳಿ ನಮ್ಮದೇ ಆದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಭಾಳ ಸಂತೋಷ. ಎಲ್ಲ ವರ್ಗದ ಜನರ ಒಗ್ಗಟ್ಟಿಂದ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಲೋಕಲಲ್ಲಿ ಎಲ್ಲ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ದುಡಿತಾ ಇದ್ದಾರೆ. ಸಾವಿರಾರು ಜನ ನಾಯಕರುಗಳು ಕೂಡ ಹೊರಗಡೆಯಿಂದ ಈ ಪಕ್ಷ ಇನ್ನೂ ಭಾಳ ದೊಡ್ಡ ಮೊತ್ತದಿಂದ ಗೆಲ್ಲಿಸಬೇಕು ಅಂಥೇಳಿ ಇಲ್ಲಿಗೆ ಬಂದು ಚುನಾವಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಯಾರು ಕೂಡ ಏನೇನು ಜವಾಬ್ದಾರಿ ಇದೆ, ನಿಮ್ಮ ಲಿಮಿಟೇಷನ್ ಮಾತ್ರ ನೀವು ಕೆಲಸ ಮಾಡಬೇಕು, ಹೊರಗಡೆ ಯಾರು ಕೂಡ ನೀವು ಓಡಾಡಬಾರ್ದು ಅಂಥೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಅವ್ರು ಚುನಾವಣೆಯನ್ನು ಮಾಡ್ತಾರೆ. ಒಳ ಮೀಸಲಾತಿ ನೋಡ್ರಿ, ನಾವು ಮಾತು ಕೊಟ್ಟಿದ್ದೀವಿ. BJPಯವರು ಯಾವ ಒಳ ಮೀಸಲಾತಿ ಮಾಡಲಿಲ್ಲ. ನಾವು 6-6-5 ಅಂತ ನಾವು ಮಾಡಿದ್ದೀವಿ. ಈಗ 56,000 ಜನ ಉದ್ಯೋಗಕ್ಕೆ ಕರೆದಿದ್ದೀವಿ. ಈಗ ಸುಪ್ರೀಂ ಕೋರ್ಟಲ್ಲಿ ಕೆಲವು ಸ್ಟೇ ಇತ್ತು, ಅದು ಮೊನ್ನೆ 27ನೇ ತಾರೀಕು ನಾವು ಇಟ್ಕೊಂಡಿದ್ದೆವು. ಈಗ 9ನೇ ತಾರೀಕು ಆದಮೇಲೆ ನಮ್ಮ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಮತ್ತೆ ಒಂದು ಮೀಟಿಂಗ್ ಮಾಡಿ, ಕ್ಯಾಬಿನೆಟ್ ಮೀಟಿಂಗ್ ಮಾಡಿ, ಅದನ್ನು ಕೂಡ ಎಲ್ಲರನ್ನು ಕೂಡ ನಾವು ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮದು ಕಮಿಟ್ಮೆಂಟ್ ಇದೆ. ಯಾವ ರೀ ಅಲ್ಲ ರೀ, BJPಯವ್ರು ಏನು ಮಾಡಿದರು, ನಾವು ಅಟ್ಲೀಸ್ಟ್ ತಿರ್ಗಾ 20 ಕೋಟಿ 200 ಕೋಟಿ ರೂಪಾಯಿ ಮಾಡಿ ಸರ್ವೆ ಮಾಡಿಬಿಟ್ಟು ನಾವು ನಂಬರ್ ಎಲ್ಲ ಕಂಪ್ಲೇಂಟ್ ಡಿಸ್ಕ್ಲೋಸ್ ಮಾಡಿ ನಾವು 6-6-5 ಅಂತ ಹೇಳಿದ್ದೀವಿ. ಇನ್ನು ಮಿಕ್ಕಿದ್ದು ಯಾರೋ ಬೇರೆ ಜನಾಂಗಕ್ಕೆ ಏನಾದ್ರು ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ಬಗೆಹರಿಸಲಿಕ್ಕೆ ನಾವು ಈ ಮುಂದಕ್ಕೆ ಬರುವಂಥ ವಿಚಾರದಲ್ಲಿ ನಾವು ಸರಿ ಮಾಡ್ತೀವಿ. ನೋಡ್ರಿ, ಎಡಗೈ ಸಮುದಾಯದ ಬಹು ವರ್ಷದ ಕನಸು ಕಾಂಗ್ರೆಸ್ ಪಕ್ಷ ಈಡೇರಿಸಿದೆ. ಆಯ್ತಾ? ಅದು ಯಾರು ಗೊಂದಲ ಮಾಡ್ಕೊಳ್ಳುವಂಥ ಪ್ರಶ್ನೆ. ಎರಡು ಸಭೆ ಮುಗಿಸಿದ್ದೀವಿ. ಈಗ ಮೂರನೇ ಸಭೆ ನಡೀತಾ ಇದೆ. ಸುಮಾರು 160 ಜನ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಎಲ್ಲ ಕೋಆರ್ಡಿನೇಟರ್ಸು, ಬ್ಲಾಕ್ ಪ್ರೆಸಿಡೆಂಟ್ಸು, KPCC ಪದಾಧಿಕಾರಿಗಳು, ಚೇರ್ಮನ್ಗಳು ಒಂದು ಸಭೆ, MLA, MLC ಮತ್ತು ಪಾರ್ಲಿಮೆಂಟಲ್ಲಿ ಡಿಫೀಟ್ ಕ್ಯಾಂಡಿಡೇಟು ಅವ್ರದ್ದೊಂದು ಸಭೆ. ಅವರೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹಚ್ಚಿದ್ದೇವೆ. ಯಾವ ರೀತಿ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಮಾತಾಡಿಸ್ಬೇಕು, ಯಾವ ರೀತಿ ಬೂತ್ನ ಜವಾಬ್ದಾರಿ ತಗೋಬೇಕು ಅಂಥೇಳಿ ನಮ್ಮದೇ ಆದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಭಾಳ ಸಂತೋಷ. ಎಲ್ಲ ವರ್ಗದ ಜನರ ಒಗ್ಗಟ್ಟಿಂದ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಲೋಕಲಲ್ಲಿ ಎಲ್ಲ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ದುಡಿತಾ ಇದ್ದಾರೆ. ಸಾವಿರಾರು ಜನ ನಾಯಕರುಗಳು ಕೂಡ ಹೊರಗಡೆಯಿಂದ ಈ ಪಕ್ಷ ಇನ್ನೂ ಭಾಳ ದೊಡ್ಡ ಮೊತ್ತದಿಂದ ಗೆಲ್ಲಿಸಬೇಕು ಅಂಥೇಳಿ ಇಲ್ಲಿಗೆ ಬಂದು ಚುನಾವಣೆ ಮಾಡಲಿಕ್ಕೆ